ನೋಡ್ರಿ, ನಾವು ಇಲ್ಲಿಂದ ಟ್ರಾವೆಲ್ ಮಾಡಿ 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 ಇಲ್ಲಿ ಬಂದಿದ್ದೀವಿ. ನಮಸ್ಕಾರ ರೀ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಆರಾಮಾಗಿದ್ದೀನಿ. ನೀವೆಲ್ಲ ಆರಾಮಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಸೊ ನಾನ್ ಇವತ್ ನಿಮ್ಗೆ ಏನ್ ಹೇಳಕ್ ಹೊಂಟೀನಪ್ಪ ಅಂತಂದ್ರ, ಇಲ್ಲಿ ನೋಡತ್ತಿರಲ್ಲ ಈ ಬ್ರಿಡ್ಜ್ ಕೆಳಗಡೆ ಒಂದು ದೇವಸ್ಥಾನ ಐತಂತ, ಶಿವನ್ ದೇವಸ್ಥಾನ. ಅಲ್ಲಿ 24x7 ದಿನಾಲೂ ನೀರ್ ಹರಿತಿರ್ತದಂತ. ಸೊ ನಾನ್ ನಿಮ್ಗೆ ಅದ್ರ ಬಗ್ಗೆ ಅದನ್ನ ತಿಳ್ಸಕ್ ಹೋಗ್ತೀನಿ, ಅದನ್ನ ನಿಮ್ಗೆ ವಿಸಿಟ್ ಮಾಡಿಸ್ತೀನಿ. ನಾ ಬ್ರಿಡ್ಜ್ ಮೇಲೆ ಬರ್ತಿದ್ದಂಗ ನಾ ಒಂದ್ ಮೊಸಳೆ ನೋಡಿದೆ. ಸೊ ಅದನ್ನ ನಿಮ್ಗೂ ತೋರಿಸ್ತೀನಿ. ಈಗ ನೋಡ್ರಿ ಮೊಸಳೆ ಹೆಂಗೈತಂತ. ಇಲ್ಲೇ ಐತಿ ಮೊಸಳೆ. ಸೊ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ಎಂತ ಮೊಸಳೆ ಐತಂತಂದು. ಇದೊಂದೇ ಇಲ್ಲ, ತುಂಬಾ ಅವೇ ಮೊಸಳೆ, ಬಟ್ ನಮ್ ಕಣ್ಣಿಗೆ ಕಂಡಿರೋದು ಇದೊಂದೇ ಮೊಸಳೆ. ನೋಡಿದ್ರಲ್ಲ, ಅಂದ್ರೆ ನಾನ್ ಕೇಳಿದೆ ಅವ್ರು ಎಲ್ಲರಿಗೂ, ನೀವು ಮೊಸಳೆ ಕಂಡ್ರೆ ಭಯನ ಅಂತ. ಬಟ್ ಇವ್ರೇನ್ ಹೇಳ್ತಾರ ಅಂದ್ರೆ, ಇಲ್ಲಿ ಮೀನು ಹಿಡಿಯುವಂತ ಜನಗಳು ಮೊಸಳಿ ಕಂಡ್ರೆ ನಮಗ್ ಭಯ ಇಲ್ಲ, ಯಾಕಂದ್ರ ಅದ್ರ ಜೊತೆ ನಾವ್ ಫ್ರೆಂಡ್ಸ್ ಅಲ್ಲಿ ಇರ್ತೀವಿ. ಸೊ ನಮಗ್ ಭಯನೇ ಆಗಲ್ಲ ಮೊಸಳಿ ಕಂಡ್ರ ಅಂತ ಅಂದ್ರ ಗುರು. ನಾನ್ ನಿಜವಾಗ್ಲು ಸಾಕದ್, ಯಾಕಂದ್ರ ಅವ್ರು ಡೈಲಿ ಮೀನ ಹಿಡಿಯಕ್ ಹೋಗಿ, ಈಜ್ ಹೊಡಿಯಕ್ ಹೋಗಿ ನೋಡ್ತಿರ್ತಾರಲ್ಲ ಮೊಸಳಿ. ಸೊ ಅವ್ರಿಗೆ ಅದು ಕಾಮನ್, ಬಟ್ ನಾವು ಅಪರೂಪಕ್ಕೆ ನೋಡ್ತೀವಲ್ಲ. ಸೊ ನಮಗ್ ಎದಿ ಟಕ್ 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 ಅನ್ನತ್ತೆ ಗುರು ಇರೋದು. ಸೊ ಅವನ ಅಕ್ಕಪಕ್ಕನೂ ಯಾರು ಇಲ್ಲ, ತುಂಬಾ ದೂರ. ಅಂದ್ರ ಅವ್ರಿಗೆ ಧೈರ್ಯ, ಮತ್ತೆ ಇವ್ರ ಧೈರ್ಯಕ್ಕೆ ಬಿಗ್ ಸಲ್ಯೂಟ್ ಗುರು. ಯಾಕಪ್ಪ ಅಂತಂದ್ರ, ನಾನ್ ಇಷ್ಟ ದೊಡ್ಡವನ್ ಇದೀನಿ ಅಂದ್ರೆ ನನ್ಗೆ ಮೊಸಳೆ ನೋಡಿದ್ರೇನೆ ಆಗಲ್ಲ. ನನ್ಗ್ ತುಂಬಾ ಭಯ ಆಗೋಗುತ್ತೆ. ಬಟ್ ಅವ್ರ ಅಷ್ಟ್ ದೂರ ಹೋಗಿ ಮೀನ ಹಿಡಿತಾರಂದ್ರೆ ಸಲ್ಯೂಟ್ ಗುರು. ಎಲ್ಲ ಓಡಾಡಿದವಲ್ಲ, ಯಾಕಪ್ಪ ಅಂದ್ರ ನಂಗ ನೀರ್ ಕಂಡ್ರನೆ ಆಗಲ್ಲ. ನೀರ್ ಕಂಡ್ರನೆ ಎದಿ ಡಗ್ 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 ಅನ್ನತ್ತ. ಸೊ ನಾನು ಇಲ್ಲಿ ನಿಂತು ಮಾತಾಡತ್ತೀನಿ, ಬಟ್ ಸ್ಟಿಲ್ ನನ್ಗೇನ್ ಅಂತ ಭಯ ಏನ್ ಆಗ್ತಿಲ್ಲ. ಸೊ ಸ್ವಲ್ಪ ಭಯ ಆಗತೈತಿ, ಅದನ್ ಬಿಟ್ರೆ ಇನ್ನೇನಿಲ್ಲ. ಗುರು, ಆ ಅಣ್ಣನವರು ನಂಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು. ನಂಗೂ ಬಾಳ ಇಷ್ಟ ಆಯ್ತು. ಹಾ ಗುರು, ಈ ಪ್ರೀತಿಗೆ ಬೆಳೆನೇ ಕಟ್ಟಕ್ ಆಗಲ್ಲ. ಇರ್ಲಿಲ್ಲ ಗುರು, ಇಷ್ಟೊಂದ್ ಪ್ರೀತಿ ಸಿಗುತ್ತಂತ. ಬಟ್ ಇಷ್ಟಿಲ್ಲ, ನನಗಂತೂ ತುಂಬಾ ಖುಷಿ ಆಗೈತಿ. ಇವಾಗ ಏನ್ ಮಾಡಕ್ಕಾಗಲ್ಲ, ಎಲ್ಲ ದೇವ್ರ ಆಶೀರ್ವಾದ ಗುರು. ನಾನ್ ನಿಮ್ಗ ಈಗ ಆ ಕಡೆ ಸೈಡ್ ತೋರಿಸ್ದೆ, ಬಟ್ ಈ ಕಡೆ ಸೈಡ್ ಇನ್ನೂ ತೋರಿಸಿಲ್ಲ. ಸೊ ಈಗ ಈ ಕಡೆ ಸೈಡ್ ತೋರಿಸ್ತೀನಿ ನೋಡಿ. ಏನಪ್ಪಾ ಅಂದ್ರೆ, ಇಲ್ಲೆಲ್ಲ ಕಲ್ಲು ಎಲ್ಲ ತುಂಬಾ ಜಾಸ್ತಿ ಐತಿ. ಸೊ ಇಲ್ಲಿನ ಮಕ್ಕಳೆಲ್ಲ ಇಲ್ಲಿ ಆಟ ಆಡತ್ತಾರ. ಅವ್ರಿಗೆ ಮೊಸಳೆ ಕಂಡ್ರೆ ಭಯನೂ ಇಲ್ವೋ ಕೇಳೋಣ ಬನ್ನಿ. ಇಲ್ಲಿ ಮೊಸಳೆ ಅದಾವಲ್ಲ, ನಿಮ್ಗೆ ಏನಾರ ಅದು ನೋಡಿದ್ರೆ ಭಯ ಆಗುತ್ತನ? ಭಯ ಆಗಲ್ಲ? ಇಲ್ಲ. ಮೊಸಳೆ ಕಂಡ್ರೆ ಭಯ ಆಗದೇ ಇಲ್ವಂತೆ ಗುರು ಈ ಮಕ್ಕಳಿಗೆ. ಇಂತಿಂತ ಮೀನ ಹಿಡಿತಾರ ಗುರು. ಯಪ್ಪ, ಬಿಗ್ ಸಲ್ಯೂಟ್ ಗುರು ನಿಮ್ಗೆ ಎಲ್ಲರಿಗೂ. ಆ ಹುಡುಗರಿಗೇನು ಭಯನೇ ಇಲ್ಲ ಗುರು. ಆಗದಾರಂತಂದ ಅವ್ರಿಗೆ ಮೊಸಳೆ ಕಂಡ್ರೆ ಭಯನೇ ಆಗೋದಿಲ್ವಂತೆ. ಇಲ್ಲಿನ ಮಕ್ಳಿಗೆ ಮೊಸಳೆ ಕಂಡ್ರೆ ಭಯ ಆಗಲ್ವಂತೆ. ಯಾಕಪ್ಪ ಅಂದ್ರೆ ಅವ್ರು ಡೈಲಿ ಇಲ್ಲೇ ಬರ್ತಾರಲ್ಲ. ಸೊ ಅವ್ರಿಗೇನ್ ಮೊಸಳೆ ಕಂಡ್ರೆ ಭಯನೇ ಆಗಲ್ವಂತೆ. ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತೋರಿಸಿದ್ನಲ್ಲ ಈ ಕಡೆ ನೀರ್ ಹೆಂಗ್ ಹೋಗುತ್ತಂತ. ಸೊ ಅದನ್ನ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಬರ್ರಿ. ನಾ ಹೇಳಿದ್ರೆ ಅರ್ಥ ಆಗಲ್ಲ, ಅದನ್ನ ನೀವು ತೋರಿಸ್ತೀನಿ ನೋಡಿ. ಎಲ್ಲರಿಗೂ ಸ್ವಲ್ಪ ಎಲ್ಲಾ 3-4 ಕಡೆ ಈ ತರ ಸ್ವಲ್ಪ ಬಿಟ್ಟು ಅಲ್ಲ ಅಣ್ಣ ಮತ್ ಮುಂದೆ ಕೊಡ್ಬೇಕು. ಯಪ್ಪ ಗುರು, ನಂಗೆ ನಂಬಕ್ ಆಗಲ್ಲ ಗುರು. ಯಪ್ಪ ಗುರು, ಪಾಪ ಎಷ್ಟು ಒಳ್ಳೆ ಜನಗಳು ಅದಾರ ಅಂದ್ರೆ, ನಾನ್ ನೋಡ್ದಂಗ ಇಲ್ಲಿ ತುಂಬಾ ಒಳ್ಳೆ ಜನಗಳು. ಯಾಕಪ್ಪ ಅಂತಂದ್ರ
ಕಾರ್ಯದ ನಂಗೆ ಸಪೋರ್ಟ್ ಮಾಡ್ತಾರೆ ಗುರು. ಅದೊಂದ್ ಪ್ರೀತಿ ಗುರು, ಎಲ್ಲಾ ಪ್ರೀತಿಗಳಿಗೂ ಬಿಗ್ ಸೆಲ್ಯೂಟ್ ಗುರು. ನಾನಂತೂ ತುಂಬಾ ಖುಷಿ ಆಗೋದೆ ಗುರು ಇಲ್ಲಿ ಬಂದ್ಮೇಲೆ. ಯಾಕಪ್ಪ ಅಂತಂದ್ರೆ ನಂಗೆ ಅಷ್ಟೊಂದು ಪ್ರೀತಿ ಸಿಕ್ತು ಗುರು ಇಲ್ಲೆಲ್ಲ. ಈಗ ನೆಕ್ಸ್ಟ್ ದೇವಸ್ಥಾನ ಕಡೆ ಹೋಗ್ತಿದ್ವಿ. ದೇವಸ್ಥಾನ ಒಳಗಡೆ ಇರೋದೆಲ್ಲ ನಿಮ್ಗೆ ತೋರಿಸ್ತೀನಿ ಇವತ್ತ, ಬರೀ ಹೋಗಿ ಗುರು. ಈಗ ಹೋಗ್ತಿದ್ದೀರ ದೇವಸ್ಥಾನಕ್ಕ ನಾವು. ನೋಡ್ರಿ ದೇವಸ್ಥಾನ ಇಲ್ಲೆಲ್ಲ ರೈತರೆಲ್ಲ ಬೆಳೆದಾರ. ಸೊ ಈ ಕಡೆಕ್ ಹೋದ್ರೆ ಬ್ರಿಡ್ಜ್, ಈ ಕಡೆಕ್ ಹೋದ್ರೆ ದೇವಸ್ಥಾನ. ಸರಿ, ಎಷ್ಟ್ ದಿನ ಆಗತ್ರಿ ಅದ್? ಎಷ್ಟು ದಿನ ಜಾತ್ರೆ ಆಗತ್ತೆ? 8 ದಿನ ಜಾತ್ರೆ ರೀ. 8 ದಿನ ಹಾ ಹಾ. ಈಗ 8 ದಿನ ಮಾಡಿರೇನ್ರಿ? ಅಂದ್ರ ಇಲ್ಲಿ ದನಗಳು ಇದು ಆಗತ್ತೇನ್ರಿ ಸಂತೆ? ದನಗಳ ಸಂತೆ ಮಾಡ್ತಾರೆ. ನೀರೆಲ್ಲ ಫುಲ್ ಇದಾಗೈತಿ. ಸೊ ನೀವ್ ಜಸ್ಟ್ ಥಿಂಕ್ ಮಾಡ್ರಿ, ಈ ಬ್ರಿಡ್ಜ್ ಎಷ್ಟ್ ಮೀಟರ್ ಇರ್ಬೋದಂತ. ನಾನ್ ಹೇಳ್ತೀನಿ ಇದು ಎಷ್ಟ್ ಮೀಟರ್ ಐತಂದ್ರ 700 ಮೀಟರ್ ಐತ್ರಿ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And ದೇವ್ರು ಇದು ಆಕ್ಚುಲಿ ಗುಡಿ ಕೆಳಗಡೆ ಇರುವಂತದ್ದು ಶಿವಲಿಂಗ. ಇಲ್ಲೇ ಅದು ಹೇಳಿದ್ನಲ್ಲ ಬ್ರಿಡ್ಜ್ ಕೆಳಗಡೆ. ಸೊ ಇಲ್ಲೆಲ್ಲ ವಾಟರ್ ನೀರೆಲ್ಲ ಬರತೈತಿ, ನೋಡ್ಬೋದು ನೀವು ಇಲ್ಲಿಗ. ತುಂಬಾ ಬಿಸಿಲು ಗುರು. ಯಪ್ಪಾ ಗುರು, ಎಷ್ಟು ಬಿಸಿಲು ಅಂದ್ರ ತುಂಬಾ ಬಿಸಿಲೈತಿ. ಬಟ್ ಅಲ್ಲಿ ಕೆಳಗಡೆ ಹೋದಾಗ ಕೋಲ್ಡ್ ಆಗಿತ್ತ, ಆಮೇಲೆ ಸ್ವಲ್ಪ ಜಾಸ್ತಿ ಜಳ ಆಯ್ತು. ಯಾಕಂದ್ರ ಇದ ನೋಡ್ರಿ ದನಗಳ ಸಂತೆ ಮಾಡುವ ಜಾಗ. ಇನ್ನೇನು ಈ ವಿಡಿಯೋ ಲಾಸ್ಟ್ ಕೊನೆ ತನಕ ಬಂದಾಬಿಟ್ಟಿವಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡ್ರಿ. ಮತ್ತೆ ಮುಂದಿನ ಚಲೋ ವಿಡಿಯೋದ ನಿಮ್ಗೆ ಎಲ್ಲರಿಗೂ ತಗೊಂಡ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಮತ್ತು ಬಾಯ್ ಬಾಯ್.